ಕಲಬುರಗಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಗ್ರಾಮಸ್ಥರು, ಮುಖಂಡರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ದಲಿತ ಮುಖಂಡರು, ಶಾಲಾ ಮಕ್ಕಳು ಹಾಗೂ ದಲಿತ ಯುವಕರು ಪಟಾಕಿ ಹೊಡೆಯುವ ಮುಖಾಂತರ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ನಂತರ ಹೆಣ್ಣು ಮಕ್ಕಳು ಕಳಸವನ್ನು ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆ ನಡೆಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮುಖಾಂತರ ಎಲ್ಲ ಸಿಬ್ಬಂದಿ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಗಟ್ಟಿ ಧ್ವನಿಯಾಗಿ ಎದುರಿಸಬೇಕು ಅನ್ನೋದಾದ್ರೆ ನಾವು ಸಂವಿಧಾನನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಈ ವ್ಯವಸ್ಥೆ ಒಳಗಡೆ ನಾವು ಬದುಕಲಿಕ್ಕಾಗ್ತದೆ. ದಯಮಾಡಿ ತಮ್ಮ ಮಕ್ಕಳುಗಳಿಗೆ ಉನ್ನತ ಶಿಕ್ಷಣ ಕೊಡಿಸೋದ್ರ ಮುಖಾಂತರ ಸಂವಿಧಾನದ ಜಾಗೃತಿನ ತಿಳ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಬಹುಮಾನ ವಿತರಣೆ ಮಾಡಿದಂತಹ ಅಧ್ಯಕ್ಷ ಬಹುಮಾನ ಪಡೆದಂತಹ ಮಗುವಿಗೆ ಬೇಕು ಅಂತ ಕೇಳ್ತೀನಿ. ಮುಖ್ಯ ಶಿಕ್ಷಕಿಯರಿಗೆ ತುಂಬ ಹೃದಯದ ಪ್ರೀತಮ್ ನಿಖಿಲ್ ಇರುವಂತಹ ಗಣ್ಯ ಮುಖಂಡರು ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಮಕ್ಕಳಿಗೆ ತುಂಬ ಹೃದಯ ಚಪ್ಪಾಳೆ ಮೂಲಕ ಮುದ್ದೇನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಮುಂದಿನ ಪಡೆದಂತಹ ಮಕ್ಕಳಿಗೆ ತುಂಬ ಹೃದಯ ಧನ್ಯವಾದಗಳು. GLPS H ಮುದ್ದೇನಹಳ್ಳಿ ಭಾಷಣ ಸ್ಪರ್ಧೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ರಾಜಕೀಯ ನ್ಯಾಯವನ್ನು, ಸ್ವಾತಂತ್ರ್ಯವನ್ನು ನಾವೆಲ್ಲ ಮಕ್ಕಳನ್ನ ಶಿಕ್ಷಣವಾಗಿ ವಂಚಿತರಿಂದ ಮಾಡಿದರೆ ತೊಂದರೆ ಆಗುತ್ತೆ. ನಾವೆಲ್ಲ ಒಂದು ಧಾರಾವಾಹಿ ನೋಡ್ತಾ ಇದ್ದು, ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಮಹಾನಾಯಕ ಅಂತ ಹೇಳಿ ಒಂದು ಧಾರಾವಾಹಿ ಗೊತ್ತಾಯಿತು. ಆ ಧಾರಾವಾಹಿಲಿ ಅಂಬೇಡ್ಕರ್ ಕುಟುಂಬ ಎಷ್ಟು ಬಡತನ ಕುಟುಂಬದಾಗಿತ್ತು, ವಿದ್ಯಾಭ್ಯಾಸಕ್ಕೆ ಎಷ್ಟು ಕಷ್ಟಪಡ್ತಿತ್ತು. ಆದರೂ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಇಡೀ ದೇಶಕ್ಕೆ ಎಲ್ಲ ಪ್ರಪಂಚಕ್ಕೆ ಓದುವ ಮಾದರಿಯಾಗಿ ಒಂದು ನಮ್ಮ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಅಂತ ಏನು ದೇಶ ಇದೆ ಅದಕ್ಕೆ ಸಂವಿಧಾನ ಬರ್ಕೊಟ್ಟಂಥ ಶಿಲ್ಪಿ ಅಂತಂದರೆ ಬಾಬಾ ಅಂಬೇಡ್ಕರ್. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಅವನು ವಿದ್ಯಾಭ್ಯಾಸದಿಂದ ವಂಚಿತನಾಗಿ ಮನೆಯಲ್ಲಿ ಕೂಲಿ ಕೆಲಸ ಮಾಡಿದರೆ ಇವತ್ತು ಈ ಜಾಗೃತಿ ಸಮಾವೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅವನ ಹೆಸರು ಫೋಟೋ ಎಲ್ಲೂ ಬರ್ತಾ ಇರಲ್ಲ. ಯಾಕೆಂದರೆ ನಾವು ಏನು ಹೇಳ್ತಾ ಇದ್ದೀವಿ, ಉದ್ಘಾಟನೆಯನ್ನು ಮಾಡಿದಂತಹ ಗೌರವಾನ್ವಿತ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಚಪ್ಪಾಳೆಯನ್ನು ಮೊದಲು ಹೊಡಿಬೇಕಾಗಿ ಕೇಳಿಕೊಳ್ತೀನಿ. ಮತ್ತೊಮ್ಮೆ ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಗಣ್ಯ ಮುಖಂಡರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಮಾಡ್ಕೊಂಡೆ ಅಂದ್ಕೊಂಡಿದ್ದೆ ಬರೋ ಡೌಟ್ ನೀನು ಬರೋ ಡೌಟ್